ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಕ್ರಾಂತಿಯೋಗಿ ವಿಶ್ವಗುರು ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದ ಪೂಜ್ಯರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಶುಭ ಮುಂಜಾನೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವು ಹಿಂದಿನ ದಿನ ಚಿಂತನದಲ್ಲಿ ಆರೋಗ್ಯದ ವಿಷಯ ಕುರಿತ ಆದ ಬಸವಣ್ಣನವರ ಒಂದು ಸುಪ್ರಸಿದ್ಧ ವಚನವನ್ನ ನೋಡ್ತಾ ಇದ್ದೀವಿ. ಯಾವುದು ಅದು? ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು, ನಾನಾ ಪರಿಯಲಿ ಹೊರೇನು. ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಡೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ಈ ವಚನವನ್ನ ನಾವು ನೋಡ್ತಾ ಇದ್ದೀವಿ. ಇವಾಗ ಆರೋಗ್ಯ ಅಂದ್ರೆ ಏನು ಅಂತ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಒಂದು ವಾಕ್ಯದಲ್ಲಿ ಆರೋಗ್ಯ ಅಂದ್ರೆ ಏನು ಅಂತ ಹೇಳೋದು ತುಂಬಾ ಕಷ್ಟ. ಯಾಕಂದ್ರೆ ಆರೋಗ್ಯದಲ್ಲಿ ನಾನಾ ಪ್ರಕಾರಗಳು, 5 ತರದ ಆರೋಗ್ಯಗಳನ್ನ ವಿಶ್ವಸಂಸ್ಥೆ ನಿಗದಿಪಡಿಸಿದೆ. ಅಂದ್ರೆ ಒಂದು ವ್ಯಾಖ್ಯಾನ ಮಾಡುತ್ತೆ ವಿಶ್ವಸಂಸ್ಥೆ. ಏನಪ್ಪಾ ಅಂತಂದ್ರೆ, ಆರೋಗ್ಯ ಅಂದ್ರೆ ಸಂಪೂರ್ಣ ಆರೋಗ್ಯ ಅಂತ ಅಂದ್ರೆ, ವಿಶೇಷವಾಗಿ ಸಂಪೂರ್ಣ ಆರೋಗ್ಯ ಅಂತಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಏನು ನಮ್ಮ ಸ್ವಾಸ್ಥ್ಯ ಅಂದ್ರೆ ಸಮತೋಲನ ಸ್ಥಿತಿಯಲ್ಲಿ ಇರೋದು ಆರೋಗ್ಯ ಅಂತ ಹೇಳುತ್ತೆ. ಸೊ ಅದೇ ರೀತಿ ಮುಂದೆವರೆದು ಹೇಳ್ತಾರೆ ವಿಶ್ವಸಂಸ್ಥೆಯಲ್ಲಿ. ಅಂದ್ರೆ ನಮ್ಮಲ್ಲಿ ದುರ್ಬಲತೆ ಅಂದ್ರೆ ರೋಗದ ಅನುಪಸ್ಥಿತಿ, ಅಂದ್ರೆ ರೋಗ ಇಲ್ಲದೆ ಇರೋದು ಕೂಡ ಆರೋಗ್ಯ ಅಂತ ತಿಳ್ಕೊಬಾರ್ದು ಅಂತ. ಅಂದ್ರೆ ಎಲ್ಲ ರೀತಿಯ ಆರೋಗ್ಯ ನಮ್ಮಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಅಂತ ಹೇಳಿ ಆರೋಗ್ಯಗಳು ಬರ್ತಾವ. ಸೊ ಎಲ್ಲ ಒಂದು ಭಾಗಗಳಲ್ಲಿ ಕೂಡ ನಮಗೆ ರೋಗ ಇಲ್ಲದೆ ಇರೋ ಸ್ಥಿತಿಯನ್ನ ಆರೋಗ್ಯ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಸೊ ರೋಗ ಇಲ್ಲದೆ ಇರುವಂತ ಸ್ಥಿತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಎಲ್ಲ ಒಂದು ಆಯಾಮಗಳಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಗಮನವನ್ನ ಕೊಡ್ಬೇಕಾದ ಅಗತ್ಯತೆ ಇರುತ್ತೆ. ಇಲ್ಲಿ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಔಷಧಿಗಳಿರ್ತಾವ. ಅಂದ್ರೆ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ, ನಾನಾ ಔಷಧಿಯ ತಂದು ಹೊರೆವರು. ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ಅಂದ್ರೆ ಅನಾರೋಗ್ಯ ಬಂದಾಗ ಸಾಕಷ್ಟು ಔಷಧಿಗಳಿರ್ತಾವು ಅಂತ ಅವ್ರು ಹೇಳ್ತಾರೆ. ಅದರ ಅರ್ಥ ನಾನಾ ಔಷಧಿಯ ತಂದು ಹೊರೆಬರು ಅಂತಂದ್ರೆ ಅದಕ್ಕೆ ನಾನಾ ಔಷಧಿಗಳು ಇರ್ತಾವು ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ. ನಾವು ಔಷಧಿಗಳನ್ನ ತಂದು ಹೊರಿತೀವಿ ಅದ್ರ ಮೇಲೆ, ಹೊರದು ನಾವು ಮತ್ತೆ ದೊಡ್ಡ ದೊಡ್ಡ ರೋಗಗಳಿಗೆ ಪ್ರಮೋಷನ್ ಪಡ್ಕೊಳ್ಳುವಂತ ನಾವಿವತ್ತು ಅಂತ ಒಂದು ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ನಿಮ್ಮ ಪುರಾತನರ ಪ್ರಸಾದ.
ಅಂದ್ರೆ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಔಷಧಿಗಳಿರ್ತಾವ. ಸೊ ಆರೋಗ್ಯದ ಔಷಧಿಗಳು ಒಂದ್ ದೊಡ್ಡ ಲಿಸ್ಟೇ ಇದೆ. ಸೊ ಅಂತ ಒಂದು ಔಷಧಿಗಳಲ್ಲಿ ಇದು ಉಪವಾಸ ಅನ್ನೋದು ಕೂಡ ಒಂದು ಔಷಧಿ ಅಂತ ಸಾಕಷ್ಟು ವೈಜ್ಞಾನಿಕವಾಗಿ ಪುರಾತನ ಅನಾದಿ ಕಾಲದಿಂದಲೂ ಸಾಬೀತಾದಂತ ಪದ್ಧತಿ ಉಪವಾಸ. ಉಪವಾಸವನ್ನು ಕೂಡ ನಾವು ಔಷಧಿಯನ್ನಾಗಿ ಬಳಸ್ಕೋಬಹುದು. ಸೊ ಅದಕ್ಕೆ ನಾವು ಸಾಕಷ್ಟು ಕಡೆ ನೋಡ್ತೀವಲ್ಲ, ಬೇರೆ ಬೇರೆ ಕಡೆ ಎಲ್ಲ ಪ್ರತಿಯೊಂದು ಒಂದೊಂದು ಜಿಲ್ಲೆಗಳಲ್ಲಿ ನಾವು ಬೇರೆ ಬೇರೆ ಊರುಗಳಲ್ಲೂ ಕೂಡ ನಿಸರ್ಗ ಚಿಕಿತ್ಸಾ ಕೇಂದ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಯಾಕಪ್ಪ ಅಂದ್ರೆ ಇವಾಗ ಮನುಷ್ಯನಿಗೆ ಒಂದು ಏನು ಉಪವಾಸದ ಅರ್ಥ ಗೊತ್ತಾಗ್ತಿದೆ. ಇವತ್ ನಮ್ಮ ಮಹಾಮನೆ ತಗೊಳ್ರಿ, ನಮ್ಮ ಮಹಾಮನೆಗೂ ಕೂಡ ವೈದ್ಯರು ಕೂಡ ಇವತ್ತು ಉಪವಾಸಕ್ಕೆ ಬರುವಂತದನ್ನ ನಾವು ಕಾಣ್ತಾ ಇದೀವಿ. ಯಾಕಪ್ಪ ಅಂದ್ರೆ ಉಪವಾಸದಲ್ಲಿ ಅಂತಹ ಶಕ್ತಿ ಇದೆ. ಒಂದು ಶ್ಲೋಕ ಬರುತ್ತೆ ಉಪನಿಷತ್ತಿನಲ್ಲಿ, ಲಂಘನಂ ಪರಮೌಷಧಂ ಅಂತೇಳಿ ನೀವು ಕೇಳಿರ್ತೀರಿ ಸಾಕಷ್ಟು. ಸ್ವತಃ ಒಂದು ಅನುಭವಕ್ಕೂ ಕೂಡ ತಂದ್ಕೊಂಡಿರ್ತೀರಿ. ಸೊ ಅದನ್ನ ನೀವು ಉಪವಾಸ ಒಂದು ಲಂಘನಂ ಪರಮೌಷಧಂ ಅಂದ್ರೆ ಉಪವಾಸವು ಎಲ್ಲ ನಿಸರ್ಗ ಚಿಕಿತ್ಸಾ ತಜ್ಞರಿರಬಹುದು, ವೈದ್ಯರಿರಬಹುದು, ಅಲೋಪತಿಕ್ ಡಾಕ್ಟರು ಕೂಡ ಇವತ್ತು ಉಪವಾಸದ ಒಂದು ಹಾದಿಗೆ ಬರ್ತಾ ಇದ್ದಾರೆ. ನೀವು ಕೇಳಿರ್ತೀರಿ, ನಾವಂತೂ ನೋಡಿದೀವಿ, ಮಹಾಮನೆಗೆ ಸಾಕಷ್ಟು ವೈದ್ಯರು ಇವತ್ತು ಉಪವಾಸಕ್ಕೆ ಬಂದು ಹೋಗಿದ್ದಾರೆ. ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತೆಲ್ಲರೂ ಆ ಒಂದು ವಿದ್ಯೆಯನ್ನ ಕಲ್ತ್ಕೊಂಡು ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇವತ್ತು ಜೀವನವನ್ನ ಮಾಡ್ಬೇಕಾದ ಅಗತ್ಯ ಇದೆ. ಸೊ ಈ ಉಪವಾಸ ಹೇಗೆ ನಮಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ನೋಡಿದಾಗ, ನಿಮಗೆಲ್ಲರಿಗೂ ಇವಾಗ 1 ವಾರ 4 ದಿನ ಆದವ್ರಿಗೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಸೊ ಉಪವಾಸ ಇವಾಗ ನಾವು ಸಾಕಷ್ಟು ಪ್ರಾಣಿಗಳನ್ನೆಲ್ಲ ನೋಡ್ತಿರ್ತೀವಲ್ಲ, ಏನಾದ್ರೂ ಒಂದು ಸುಸ್ತು, ಈಗ ದನ ಕರುಗಳನ್ನೇ ತಗೊಳ್ರಿ, ಏನಾದ್ರೂ ಒಂದು ಸುಸ್ತಾದ್ರಾಗ ಅವ್ರು ಏನು ಆಹಾರವನ್ನ ತೆಗೆದುಕೊಳ್ಳಲ್ಲ, ಅಂದ್ರೆ ಮೇವನ್ನ ತೆಗೆದುಕೊಳ್ಳಲ್ಲ, ಸುಮ್ನೆ ಆಗ್ಬಿಡತ್ತೆ, ಸುಮ್ನೆ ಮೆಲ್ಕ್ ಹಾಕ್ತಾ ರೆಸ್ಟ್ ಮಾಡ್ಬಿಡತ್ತೆ. ಸೊ ಅದೇ ರೀತಿ ಮನುಷ್ಯರಾದ ನಾವು ಕೂಡ ಇವತ್ತು ಉಪವಾಸವನ್ನ ಕಲ್ತ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನಶೀಲರಾಗಬೇಕಾದ ಅಗತ್ಯ ಇದೆ. ಉಪವಾಸ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ನಾವು ನೋಡಿದಾಗ, ನಾವು ದಿನಂಪ್ರತಿ 3 ಹೊತ್ತು ನಾವು ಬೇಯಿಸಿರೋ ಆಹಾರವನ್ನ ತೆಗೆದುಕೊಂಡಾಗ, ಇವಾಗ ನಾವು ಹೇಗೆ ಬದುಕ್ತಾ ಇದೀವಿ ಅಂತಂದ್ರೆ ತುಂಬಾ ಒಂಥರ ಮೆಷಿನ್ ತರ, ಟೈಮ್ ಪ್ರಕಾರ 3 ಹೊತ್ತು ಉಣ್ಬೇಕು. ಈಗ ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ನಮ್ ಚಿಕ್ಕವ್ರು ಇದ್ದಾಗಿರ್ಬಹುದು, ಈಗ್ಲೂ ಕೂಡ ನಮ್ಮ ಹಿರಿಯರು ತಂದೆ ತಾಯಿಗಳು ನಾವು 1 ಹೊತ್ತು ಊಟ ಬಿಟ್ರೆ ಎಷ್ಟು ಚಿಂತೆ ಮಾಡ್ತಿರ್ತಾರೆ. ಯಾಕೆ ಊಟ ಮಾಡಿಲ್ಲ, ಮಾಡು, ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ, ಕೇಳ್ತಿರ್ತೀವಲ್ವಾ. ಇವತ್ ತಾವು ಕೂಡ ನಮ್ಮ ಚಿಕ್ಕ ನಮ್ಮ ಮಕ್ಕಳಿಗೂ ಕೂಡ ನಾವು ಅದೇ ರೀತಿಯನ್ನ ಅಭ್ಯಾಸ ಮಾಡ್ತಾ ಹೋಗ್ತಾ ಇದೀವಿ. ಸೊ ಅದು ತುಂಬಾ ತಪ್ಪು. ಯಾಕಂದ್ರೆ 3 ಹೊತ್ತು ಬೇಯಿಸಿದ ಆಹಾರ ಅಷ್ಟು ಒಳ್ಳೇದಲ್ಲ ಅಂದ್ರೆ ಒಳ್ಳೇದಲ್ವೇ ಇಲ್ಲ. 3 ಹೊತ್ತು ಬೇಯಿಸಿದ ಆಹಾರ ತಗೊಳ್ಳೋದ್ರಿಂದ, ನಾವು ಟೈಮ್ ಪ್ರಕಾರ ಪ್ರಸಾದ ಮಾಡೋದ್ರಿಂದ, ಈಗ ಊಟದಲ್ಲಿ ಊಟ ತೆಗೆದುಕೊಳ್ಳುವಂತ ಸಮಯ ಇರಬಹುದು, ತೆಗೆದುಕೊಳ್ಳುವಂತ ಆಹಾರದ ಕ್ವಾಂಟಿಟಿ ಪ್ರಮಾಣ ಇರಬಹುದು, ತೆಗೆದುಕೊಳ್ಳುವಂತ ಆಹಾರ ಯಾವ ರೀತಿ ಆಹಾರನ ಇವತ್ತು ತೆಗೆದುಕೊಳ್ತಾ ಇದ್ದೀವಿ, ತೆಗೆದುಕೊಳ್ಳುವಂತ ಆಹಾರಕ್ಕೆ ತಕ್ಕಾಗಿ ನಾವು ಶ್ರಮದಾನ ಮಾಡ್ತಾ ಇದೀವ, ಅಥವಾ ಇವಾಗ ನಮ್ ಪ್ರೊಫೆಷನ್ ಏನಿರುತ್ತಲ್ಲ, ನಾವು ಮಾಡುವಂತ ಕೆಲಸ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಮಾಡುವಂತ ಕೆಲಸಕ್ಕೆ ಇಷ್ಟೊಂದು ಆಹಾರ ಬೇಕಾ. ಸೊ ಇದು ತುಂಬಾ ಸರಳವಾದ ವಿಷಯ, ಸಿಂಪಲ್ ವಿಷಯ. ಇದನ್ನು ನಾವು ಪರಿಗಣನೆಗೆ ತೆಗೆದುಕೋಬೇಕಾ ಅಂತ ನಮ್ ತಲೆಯಲ್ಲಿ ಬರುತ್ತೆ. ಖಂಡಿತ ಬೇಕು. ಯಾಕೆ ಅಂದ್ರೆ ನಾವು ಇವತ್ತು ಚೆನ್ನಾಗಿರ್ತೀವಿ, ಒಂದು 30 ವರ್ಷ 35 ವರ್ಷ 40 ವರ್ಷದವರೆಗೂ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಪ್ರಾಣ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತೀವಲ್ಲ, ನಮ್ಮ ಒಂದು ವಯಸ್ಸಿದ್ದಾಗ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಂಡ್ಬಿಡುತ್ತೆ. ಅಥವಾ ನಮಗೆ ಆರೋಗ್ಯ ಕೆಟ್ಟಾಗ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ, ಹೋಗ್ಬಿಡ್ತೀವಿ. ಯಾಕಂದ್ರೆ ಮುಂದೆ ಹೋಗ್ಬಿಡ್ತೀವಿ, ಏನೂ ಅನ್ಸೋದಿಲ್ಲ, ಇಲ್ಲ ನಾನ್ ಚೆನ್ನಾಗೇ ಇದ್ದೀನಿ, ಮಾತ್ರೆ ತಗೊಂಡಿಲ್ಲ ಅಥವಾ ಮಾತ್ರೆ ತಗೊಂಡಿದ್ದೀನಿ, ಹುಷಾರಾಗಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇನೆ. ಅಂದ್ರೆ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳೋದು ಇದರಲ್ಲಿ ಇದೆ, ಏನೋ ಆರೋಗ್ಯದ ವಿಷಯದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಈ ಉಪವಾಸ. ಸೊ ಉಪವಾಸ ಒಂದೇನ ಔಷಧಿ ಅಂತಂದ್ರೆ, ಅದ್ರ ಜೊತೆಗೆ ಉಪವಾಸದ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ನಲ್ಲ, ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಔಷಧಿಗಳು ತುಂಬಾ ಇದಾವ್. ಅದು ದೊಡ್ಡ ಲಿಸ್ಟೇ ಇದೆ. ಅದು ವಿಶ್ವಸಂಸ್ಥೆಯನ್ನು ಕೊಟ್ಟಿದೆ, ಸಾಕಷ್ಟು ನಿಸರ್ಗೋಪಚಾರ ತಜ್ಞರು ಕೂಡ ಕೊಟ್ಟಿದ್ದಾರೆ, ಅದೇ ರೀತಿ ಅಲೋಪತಿಕ್ ವೈದ್ಯರು ಕೂಡ ಕೊಡ್ತಾರೆ. ಅಂದ್ರೆ ಪ್ರತಿಯೊಂದು ವಿಷಯ, ನಾವು ಬದುಕುವಂತ ರೀತಿನೂ ಕೂಡ ಔಷಧಿ ಆಗುತ್ತೆ. ನಾವು ಇನ್ನೊಬ್ರ ಜೊತೆ ಮಾತನಾಡೋ ರೀತಿ, ನಮಗೆ ಒಂದು ಅನಾರೋಗ್ಯ ಬಂದಾಗ ಅದನ್ನ ಸ್ವೀಕರಿಸುವಂತ ರೀತಿ
ಯಾವ ರೀತಿ ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ನಾವು ಏನೋ ಒಂದು ಕಾಯಿಲೆ ಬಂದಾಗ ಸಡನ್ ಆಗಿ ನಾವು ಗಾಬರಿ ಆಗೋದ್ರಿಂದನೂ ಕೂಡ ನಮ್ಮ ರೋಗ ಇನ್ನಷ್ಟು ಉಲ್ಬಣ ಆಗೋ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ಏನೇ ನಮ್ಗೆ ತೊಂದರೆ ಬಂದಾಗ ಫಸ್ಟ್ ನಾವು ಅದನ್ನ ಒಪ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಈಗ ಉಪವಾಸ ಹೇಗೆ ನಮಗೆ ಔಷಧಿ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಉಪವಾಸ ಅಂದ್ರೆ ನಾವು ಪ್ರತಿದಿನ ಬೇಯಿಸಿದ ಆಹಾರವನ್ನ ತೆಗೆದುಕೊಳ್ಳೋದ್ರಿಂದ ನಾವು ಶ್ರಮದಾನ ಕಡಿಮೆ ಮಾಡ್ತಾ ಇರ್ತೀವಿ. ಈ ಬೆಳಿಗ್ಗೆ ನಾವು ಪ್ರಸಾದ 9 ಗಂಟೆಗೆ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಮನೇಲಿ ಇದ್ದ ಗೃಹಿಣಿಯರಂತರೂ ಎಲ್ಲಾ ಕೆಲಸ ಮುಗಿಸಿ ಪ್ರಸಾದ ಮಾಡ್ತಿರ್ತಾರೆ. ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಲಿ ಇರ್ತಾರೆ. ತುಂಬಾ ಹಸಿವು ಆಗಿ ಹೋಗ್ಬಿಡುತ್ತೆ. ತುಂಬಾ ಹಸಿವು ಮೇಲೆ ನಾವು ತೆಗೆದುಕೊಳ್ಳುವಂತ ಆಹಾರ ನಮಗೆ ಶಕ್ತಿಯಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಸೊ ಬೆಳಗ್ಗೆ ನಾವು 9 ಗಂಟೆ ಪ್ರಸಾದ ಮಾಡುತ್ತೀವಿ. ಇವಾಗಂತರೂ ತುಂಬಾ ಜನರಿಗೆ ಗೊತ್ತಾಗ್ತಿದೆ ಏನು ನಿಸರ್ಗದತ್ತ ಆಹಾರದ ಮಹತ್ವ. ಸಾಕಷ್ಟು ಜನರಿಗೆ ಇವಾಗ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ತಗೊಳ್ರಿ, ಹಣ್ಣು ಹಂಪ್ಲು ತಿನ್ನೋದು ತುಂಬಾ ಅಭ್ಯಾಸ ಕಡಿಮೆ. ಸೊ ಹಣ್ಣು ಹಂಪ್ಲು ಹಿಂದಿನ ಕಾಲದಲ್ಲಿ, ಆಮೇಲೆ ಈಗನೂ ಕೂಡ ನಾವೆಲ್ಲರೂ ಏನ್ ಮಾಡ್ತೀವಿ, ಹಣ್ಣು ಏನಾದ್ರೂ ತಗೊಂಡ್ ಬಂದ್ವಿ ಅಂತ ತಿಳ್ಕೊಂಡ್ರೆ ಯಾರಿಗೂ ಹುಷಾರಿಲ್ಲ, ಹಣ್ಣು ತಗೊಂಡ್ ಹೋಗ್ತಾ ಇದ್ವಿ ಅವ್ರು ನೋಡ್ಲಿಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆದ್ರೆ ಅದು ತುಂಬಾ ತಪ್ಪು. ಹಣ್ಣು ನಮ್ಮೆಲ್ಲರಿಗೂ ಇವತ್ತು ಆರೋಗ್ಯವನ್ನ ಸಮತೋಲನದಲ್ಲಿಡಲು ಅದು ತುಂಬಾ ಒಳ್ಳೆ ಆಹಾರ. ಸೊ ಅದ್ರಿಂದ ಇವತ್ತು ನಾವು ನಮ್ಮ ಮನೆಗಳಲ್ಲಿ ಇರಬಹುದು, ನಮ್ಮ ನೆರೆಹೊರೆಯಲ್ಲಿರಬಹುದು, ನಮಗೆ ಇಲ್ಲಿಂದ ಏನ್ ನೀವು ಕಲ್ತ್ಕೊಂಡು ಹೋಗ್ತೀರಿ, ಪ್ರತಿಯೊಬ್ರು ಕೂಡ ಹಣ್ಣು ಹಂಪ್ಲು ತಿನ್ನೋದನ್ನ ನಿಮ್ಮ ಮನೆಗಳಲ್ಲಿ ಚಿಕ್ಕವ್ರು ಇರಬಹುದು, ದೊಡ್ಡ ಪ್ರತಿಯೊಬ್ರು ಕೂಡ ಮನೆ ಯಾರು ನೀವು ಮೆಂಬರ್ಸ್ ಇರ್ತೀರಲ್ಲ ಪ್ರತಿಯೊಬ್ರು ಕೂಡ ಹಣ್ಣು ಹಂಪಲುಗಳನ್ನ ನಿಮ್ಮ ಆಹಾರದಲ್ಲಿ ಆಡ್ ಮಾಡೋದನ್ನ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು. ಇವಾಗ ದಿನಚರಿಯಲ್ಲಿ ಬಂದಾಗ ಈಗ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ದಿನಚರಿ ಅಂತ ಇರುತ್ತೆ. ನಮ್ಮ ದಿನಚರಿನೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀಳುತ್ತೆ. ಈ ಉಪವಾಸದಲ್ಲಿ ನಮ್ಮ ದಿನಚರಿನೂ ಕೂಡ ಒಂದು ಭಾಗ. ಸೊ ದಿನಚರಿನೇ ಈಗ ಔಷಧಿ ಹೇಗಾಗುತ್ತೆ ಅಂತ ನೋಡಿದಾಗ ಅದು ದಿನಚರಿಯನ್ನು ಕೂಡ ಒಳಗೊಂಡಿರುತ್ತೆ. ನಾವು ಬೆಳಗ್ಗೆ ಎದ್ದೇಳೋ ಸಮಯ ಇರಬಹುದು, ರಾತ್ರಿ ಮಲಗೋ ಸಮಯ ಇರಬಹುದು. ಈ ರೀತಿ ಈ ಬೆಳಗ್ಗಿನ ಪ್ರಸಾದ ನೀವು 9 ಗಂಟೆಗೆ ತಗೊಂತೀರಿ ಅಂತ ತಿಳ್ಕೊಡ್ರಿ. ಕೆಲವೊಬ್ರು ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಪ್ಪಾ ಆಗುತ್ತೆ ಅಂದ್ರೆ ಅವ್ರಿಗೆ ಒಂದು ಲಂಚ್ ಬ್ರೇಕ್ ಅಂತ ಇರುತ್ತೆ. ಅವರು ತೆಗೆದುಕೊಳ್ಳುವಂತ ಆಹಾರ ಅದೇ ಸಮಯದಲ್ಲಿ ತಗೋಬೇಕಾಗುತ್ತೆ, ಬೇರೆ ಅವ್ರಿಗೆ ಆಪ್ಷನ್ನೇ ಇರುವುದಿಲ್ಲ. ಇಲ್ಲ ಅಂದ್ರೆ ಆ ಸಮಯ ತಪ್ಪಿದ್ರೆ ಅವ್ರಿಗೆ ಮತ್ತೆ ಕೆಲಸದ ಒತ್ತಡದಲ್ಲಿ ತಗೊಳ್ಳಿಕ್ಕೆ ಆಗಲ್ಲ. ಸೊ ಆ ರೀತಿ ಇದ್ದವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ತೆಗೆದುಕೊಳ್ಳುವಂತ ಆಹಾರ ನಿಮ್ಮ ಮಧ್ಯಾಹ್ನ ಲಂಚ್ ಬ್ರೇಕಿಗೆ ಅದು ಜೀರ್ಣ ಆಗಿರ್ಬೇಕು. ಸೊ ಅಂತ ಆಹಾರ ತಗೋಬೇಕು. ಆ ರೀತಿಯ ಒಂದು ಪ್ರಮಾಣದ ಆಹಾರವನ್ನ ತೆಗೆದುಕೊಳ್ಬೇಕು. ಒಳ್ಳೆ ಈಗ ಸಮಯ ಆಗಿದೆ ಅಂತ ತಿಳ್ಕೊಂಡು ನಾವು ತಿಂದ್ಬಿಡ್ತೀವಿ, ಅದು ಅವಸರವಾಗಿ ತಿಂದ್ಬಿಡ್ತೀವಿ. ಸೊ ಇದು ಕೂಡ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಇವಾಗ ನೋಡ್ರಿ, ಅನಾರೋಗ್ಯ ಅನ್ನೋದು ಸಡನ್ ಆಗಿ ಬರೋದಿಲ್ಲ, ಇವತ್ತೇ ಬರೋದಿಲ್ಲ, ಅದು ಸೂಚನೆ ಕೊಡ್ತಾ ಇರುತ್ತೆ. ಅಂದ್ರೆ ನಮ್ಮ ತೆಗೆದುಕೊಳ್ಳುವಂತ ಆಹಾರ ಕೂಡ ಅದರ ಮೇಲೆ ಪರಿಣಾಮ ಬೀರುತ್ತೆ. ಆಹಾರ ಚೆನ್ನಾಗಿ ಜೀರ್ಣ ಆದ್ಮೇಲೆ ತೆಗೆದುಕೊಳ್ಳೋದ್ರಿಂದ, ಒಳ್ಳೆ ಹಸಿವಾದಾಗ ನಾವು ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಅದು ಚೆನ್ನಾಗಿ ಒಳ್ಳೆ ರುಚಿಯನ್ನು ಕೂಡ ಕೊಡುತ್ತೆ. ತೆಗೆದುಕೊಂಡಂತ ಆಹಾರ ಪೂರ್ಣವಾಗಿ ನಮಗೆ ಆರೋಗ್ಯವನ್ನು ಅಂದ್ರೆ ರಕ್ತವಾಗಿ ಕನ್ವರ್ಟ್ ಆಗಿ ಆ ಒಳ್ಳೆ ಆರೋಗ್ಯವನ್ನ ತಂದ್ಕೊಡೋಕೆ ಸಹಾಯ ಮಾಡುತ್ತೆ. ಸೊ ಈಗ ದಿನಚರಿ ಅಂತ ನೋಡ್ತಾ ಬಂದಾಗ ನಾವು ದಿನಚರಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ. ಇವಾಗ ನೋಡ್ರಿ, ನಮ್ಮ ಮನೆಗಳಲ್ಲಿ ಏನೋ ವೆಹಿಕಲ್ ನೀವು ನೋಡ್ತಿರ್ತಿ, ವೆಹಿಕಲ್ ಇರ್ತಾವು, ಗಾಡಿಗಳು, ಅವನ್ನೆಲ್ಲ ನಾವು ಸರ್ವಿಸ್ ಬಿಡ್ತೀವಲ್ಲ, ಅದಕ್ಕೂ ಕೂಡ ಒಂದು ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಸರ್ವಿಸ್ ಅಂತ ಒಳ್ಳೆ ಗಾಡಿ ಚೆನ್ನಾಗಿ ಬಳಸ್ತಾ ಇದೀವಿ ಅಂದ್ರೂ ಕೂಡ ಸರ್ವಿಸ್ ಅಂತ ಹೇಳಿ ನಾವು ಬಿಡ್ತಾ ಇರ್ತೀವಿ. ಸೊ ಅದೇ ರೀತಿ ನಮ್ಮ ದೇಹನೂ ಕೂಡ ಒಂದು ಎಂಜಿನ್ ಇದ್ದ ಹಾಗೆ. ಸಾಕಷ್ಟು ಬಸವಾದಿ ಶರಣರು ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ದೇಹವೆಂಬುದು ದೇವಾಲಯ ಅಂತ ಹೇಳ್ತಾರೆ. ಎತ್ತಿನ ಬಂಡಿ ಹೋಲಿಸಿದ್ದಾರೆ. ಅಂದ್ರೆ ನಮ್ಮ ದೇಹನೂ ಕೂಡ ಒಂದು ಎಂಜಿನ್, ಮಷಿನ್ ಇದ್ದ ಹಾಗೆ. ಆ ಮಷಿನ್ಗೂ ಕೂಡ ಸರ್ವಿಸ್ ಅಂತ ಬೇಕು. ಆ ಸರ್ವಿಸೇ ಈ ಉಪವಾಸ. ಈಗ ನೋಡ್ರಿ, ಉಪವಾಸ ಅಷ್ಟೇ ಇಲ್ಲ, ಎಂಜಿನ್ ಒಳಗಿನ ಶುದ್ಧಿ ಆಗ್ಬೇಕಂದ್ರೆ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಹೊಟ್ಟೆ ಸ್ವಚ್ಛ ಆಗ್ತಾ ಇರೋದಿಲ್ಲ. ಸೊ ಅಂತವ್ರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ರಾತ್ರಿ ಮಲ್ಕೊಳ್ಳುವಾಗ 1 ಗ್ಲಾಸ್ ಅಥವಾ 2 ಗ್ಲಾಸ್ ಬಿಸಿ ನೀರು ಬೆಡ್ ಅಲ್ಲಿ ಕುತ್ಕೊಂಡು ಚಹಾ ಹೆಂಗ್ ಕುಡಿತೀವಿ ಆ ರೀತಿ ಕುಡಿಯೋದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಬೆಳಗಿನ ಒಂದು ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ದೇಹ ಶುದ್ಧಿ ಬಂದ್ಬಿಟ್ರೆ, ಈಗ ನಾವು ಗಾಡಿಗಳಿಗೆ ಹೇಗ್ ಸರ್ವಿಸ್ ಮಾಡ್ತೀವಿ, ನಮ್ಮ ಬಾಡಿಗೂ ಕೂಡ ಸರ್ವಿಸು ಇವಾಗ ಕುಡಿತಾ ಇದೀರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು. ಸೊ 1 ಲೀಟರ್ ನೀರು ಬೇಕೇ ಬೇಕು.
ಹೆಚ್ಚು ನೀರು ಕುಡಿಯೋದು ಒಳ್ಳೇದೇನೆ. ಅಟ್ಲೀಸ್ಟ್ 1 ಲೀಟರ್ ನೀರಾದ್ರೂ ನಾವು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ ತಕ್ಷಣ ನಾವು 1 ಲೀಟರ್ ಕುಡಿಯಕ್ ಆಗಲ್ಲ, ಯಾಕಂದ್ರೆ ಬಿಸಿನೀರು ಅಷ್ಟು ರುಚಿಸಂಗಿಲ್ಲ ಯಾರಿಗೂ, ಎಲ್ಲರಿಗೂ ಅಷ್ಟೇನೆ. ಸೊ 1 ಗ್ಲಾಸ್ ಇಂದ ಶುರುವಾಗಿ ಅದು 1 ಲೀಟರ್ ಬಂದು ನಿಲ್ಬೇಕು. ಹೇಗಪ್ಪ ಅಂದ್ರೆ ಒಂದು ತರ ಚಟ ಆಗ್ಬೇಕು. ಇವತ್ತು ನಾನು ಬಿಸಿನೀರು ಕುಡ್ದಿಲ್ಲ ಅಂತಂದ್ರೆ ಏನೋ ಬಿಟ್ಟಿದೀನಿ ಅಂತ ಆಗ್ಬೇಕು. ಆ ಒಂದು ಮಟ್ಟಕ್ಕೆ ನೀವು ಬೆಳಗಿನ ಅಭ್ಯಾಸ, ಇದು ನಿಮಗಿವತ್ತು ತುಂಬಾ ಸರಳವಾದ, ತುಂಬಾ ಸಿಂಪಲ್ ವಿಷಯ ಅಂತ ಅನಿಸ್ಬಹುದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಪ್ರತಿದಿನ ಕುಡಿತಾ ಹೋದ್ರಿ, ಕೆಲವೊಂದು ತುಂಬಾ ಒಳಗಿನ ಕಾಂಪ್ಲಿಕೇಶನ್ಸ್, ಆರೋಗ್ಯ ತೊಂದರೆ ಏನಿರ್ತಾವಲ್ಲ ನಮಗೆ, ಅದೆಲ್ಲ ವಾಸಿ ಆಗ್ತಾ ಹೋಗುತ್ತೆ. ಇನ್ನಿದ್ದು ಒಳಗಿನ ಶುದ್ಧಿ. ಬೆಳಗಿನ ಈಗ ಬೇಯಿಸಿದ ಏನೋ ನೀರು ಕುಡಿದ ತಕ್ಷಣ ಕೆಲವೊಬ್ರು ಮೋಷನ್ ಆಗ್ತಿರೋದಿಲ್ಲ, ನೀರ್ ಕುಡಿದ್ರು ಆಗಂಗಿಲ್ಲ, ಕೆಲವೊಬ್ರಿಗೆ ಚಹಾ ಕುಡಿದ್ರೆ ಆಗ್ತಾ ಇರುತ್ತೆ. ಆ ರೀತಿ ಇವಾಗ ನೋಡ್ರಿ ನಮ್ಮ ದೇಹ ಹೇಗಿದೆ ಅಂತಂದ್ರೆ ತುಂಬಾ ಅದ್ಭುತ. ನಾವು ಹೇಗೆ ಅದಕ್ಕೆ ಅಭ್ಯಾಸ ಮಾಡ್ತೀವಿ, ಹೇಗೆ ರೂಢಿ ಮಾಡ್ತಾ ಇರ್ತೀವಿ, ಹಾಗೆ ಬದಲಾಗ್ತಾ ಹೋಗುತ್ತೆ. ಅಷ್ಟು ಅದ್ಭುತವಾದ ದೇಹ ನಮ್ಮ ಈ ಒಂದು ದೇಹ, ಶರೀರ. ಸೊ ಅದನ್ನ ನಾವ್ ಹೇಗ್ ಇಟ್ಕೊಂತೀವಿ ಆ ರೀತಿ ನಮ್ ಬದಲಾಗ್ತಾ ಹೋಗುತ್ತೆ. ಸೊ ಈಗ ಮಲಬದ್ಧತೆ ಸಮಸ್ಯೆ ಇದ್ದವರು ಬೆಳಗಿನ ನೀರ್ ಕುಡಿಯೋ ಅಭ್ಯಾಸ ತುಂಬಾ ಒಳ್ಳೇದು. ನೀರ್ ಆದ್ಮೇಲೆ ಇವಾಗ ಕೆಲವೊಬ್ಬರಿಗೆ ಯೋಗ ಮಾಡ್ಬೇಕು. ದಿನಕ್ಕೆ ಬೆಳಗ್ಗೆ ದಿನದಲ್ಲಿ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ನಮ್ಮ ಯೋಗ ಪ್ರಾಣಾಯಾಮ, ಇದಕ್ಕೆಲ್ಲ ವಾಕಿಂಗ್, ಇಂಥದಕ್ಕೆಲ್ಲ ಸಮಯ ಇಡ್ಲೇಬೇಕು. ಯಾಕೆ ಅಂದ್ರೆ ಇವತ್ತು ನಾವು ನಮ್ಮ ವೈಯಕ್ತಿಕ ಆರೋಗ್ಯವನ್ನ ಕಾಪಾಡ್ಕೊಂಡ್ರೆ ಮಾತ್ರ ನಾವು ಇವತ್ತು ನಮ್ಮ ಸಂಸಾರದಲ್ಲಿ ಚೆನ್ನಾಗಿ ಬದುಕ್ಲಿಕ್ಕೆ, ನಮ್ಮ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ, ಒಳ್ಳೊಳ್ಳೆ ಕೆಲಸಗಳನ್ನ ಹಿಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಆರೋಗ್ಯ ಇದ್ರೆ ಮಾತ್ರ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು. ಸೊ ಅದಕ್ಕೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾವು ತುಂಬಾ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು, ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದ್ರೆ ಬೆಳಗ್ಗೆ ಈಗ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಆಯ್ತು, ಕುಡಿದು ಆದ್ಮೇಲೆ ವ್ಯಾಯಾಮ, ಅಥವಾ ಕೆಲವೊಬ್ಬರಿಗೆ ಇವಾಗ ಯೋಗ ಅಂದ್ರೆ ಏನ್ ನೋಡ್ರಿ, ಒಳ್ಳೊಳ್ಳೆ ವಿಷಯಗಳು ಯಾವಾಗ್ಲೂ ತುಂಬಾ ನಾವು ಎಫರ್ಟ್ ಹಾಕ್ಬೇಕಾಗತ್ತೆ. ಇವಾಗ ಬೆಳಿಗ್ಗೆ ಎದ್ದೇಳದ ತಿಳ್ಕೊಳ್ರಿ, ನಾವು ಏನ್ ಮಾಡ್ತಿರ್ತೀವಿ, ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿರ್ತೀವಿ, ಆಫ್ ಮಾಡಿ ಮತ್ತೆ ಮಲಗ್ಬಿಡ್ತೀವಿ. ಸೊ ಮನಸ್ಸು ಹೇಗಪ್ಪ ಅಂದ್ರೆ ತುಂಬಾ ಏನದು ಹಠವಾದಿ, ಎಲ್ಲರದೂ ಅಷ್ಟೇ, ನಿಮ್ದಷ್ಟೇ ಅಲ್ಲ, ನಂದಷ್ಟೇ, ಪ್ರತಿಯೊಬ್ಬರದು ಕೂಡ ಒಳ್ಳೆ ವಿಷಯಗಳನ್ನ ನಾವು ರೂಢಿಸ್ಕೊಳ್ಳಕ್ಕೆ ನಾವು ತುಂಬಾ ಎಫರ್ಟ್ ಹಾಕ್ಬೇಕಾಗುತ್ತೆ. ಸೊ ಅದು ಪ್ರತಿದಿನ ಇವತ್ತು ಎದ್ದೇಳಿ, ಇವತ್ತು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ ಅಂತ ಅಂದ್ರೆ ಆಫ್ ಮಾಡಿ ಮತ್ತೆ ನಾಳೆ ಎಚ್ಚರ ಆಗೋದಿಲ್ಲ ಬಿಡಪ್ಪ ಅಂತ ಹೇಳಿ ಮತ್ತೆ ಬಿಟ್ಬಿಡ್ತೀವಿ ನಾವು. ಸೊ ಹಾಗಾಗಿ ಆ ರೀತಿ ಬಿಡ್ದಿರ ತುಂಬಾ ನಾವು ಇವತ್ತಾಗ್ಲಿಲ್ಲ ನಾಳೆ ಮಾಡೋಣ. ಸೊ ಅದೇ ರೀತಿ ಈ ರೀತಿ ಬೆಳಗ್ಗೆ ಎದ್ದೇಳದ ಹಿಡ್ಕೊಂಡು ಸಾಯಂಕಾಲದವರೆಗೂ ನಮ್ಮ ದಿನಚರಿಯಲ್ಲಿ ಸಾಕಷ್ಟು ಸಣ್ಣ ವಿಷಯಗಳನ್ನ ನಾವು ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ತುಂಬಾ ಉಪಯೋಗ ಅಂದ್ರೆ ಇರುತ್ತೆ. ಸೊ ಆ ರೀತಿ ಮಾಡ್ತಾ ಬೆಳಗ್ಗೆ ಎದ್ದು ಬಿಸಿನೀರು, 1 ತಾಸು ವ್ಯಾಯಾಮ. ಇವಾಗ ಯೋಗ ಅಂದ್ರೆ ಒಬ್ಬೊಬ್ಬರಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ, ನಾನು ಹೇಳಿದ್ನಲ್ಲ, ತುಂಬಾ ಯಾರು ಮಾಡ್ತಾರೋ, ಗ್ರೂಪ್ ಅಲ್ಲಿ ಇದ್ದಾಗ ನಾವು ಚೆನ್ನಾಗ್ ಮಾಡ್ಬಿಡ್ತೀವಿ, ಖುಷಿಯಿಂದ ಮಾಡ್ತೀವಿ. ಗ್ರೂಪ್ ಅಲ್ಲಿ ಇದ್ದಾಗ ಏನೋ ತಮಾಷೆ ಮಾಡ್ಕೊಂಡು ಅದು ಚೆನ್ನಾಗ್ ಮಾಡ್ಬಿಡ್ತೀವಿ. ಇನ್ನು ಮನೆಗೆ ಹೋದ್ಮೇಲೆ ನೀವು ಒಬ್ಬೊಬ್ರೆ ಮಾಡ್ಬೇಕಾಗತ್ತೆ. ಸೊ ಮನೆಯಷ್ಟು ಮಂದಿನೂ ಎಲ್ರೂ ಕೂಡಿ ಮಾಡಿದ್ರೆ ತುಂಬಾ ಬೆಸ್ಟ್. ಆದ್ರೆ ತುಂಬಾ ಅದು ಅಸಾಧ್ಯವಾದ ಕೆಲಸ, ಯಾಕಂದ್ರೆ ಎಲ್ರೂ ಸೇರಿ ಮಾಡೋದು ಇಂಥ ವಿಷಯಗಳಿಗೆ ಸಾಕಷ್ಟು ಮನಸ್ಸಿಂದ ಪ್ರಯತ್ನ ಬೇಕಾಗತ್ತೆ. ಸೊ ಆ ರೀತಿ ಯೋಗ ಮಾಡಕ್ ಆಗಲ್ಲಪ್ಪ, ಮನೆಗೆ ಹೋದ್ಮೇಲೆ ಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ವಾಕಿಂಗ್ ಹೋಗ್ರಿ. ವಾಕಿಂಗ್ ಇಸ್ ದ ಕಿಂಗ್ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ನೀವು ವಾಕಿಂಗ್ ಒಂದೇ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು, ನಿರಂತರವಾಗಿ ಮಾಡ್ಲೇಬೇಕು. ಅದು ವಾಕಿಂಗ್ ಯಾವ ರೀತಿ ಇರ್ಬೇಕಂದ್ರೆ ಬ್ರಿಸ್ಕ್ ವಾಕ್ ಅಂತ ಹೇಳ್ತಾರೆ. ಬರೀ ಟಾಕಿಂಗ್ ಇರ್ಬಾರ್ದು. 4-5 ಜನ ಕೂಡಿ ಹೋಗ್ತೀವಿ, ಮಾತನಾಡೋದು ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡೋದು ಒಳ್ಳೇದು. ಇನ್ನು ಕೆಲವೊಬ್ರು ಮೊಬೈಲ್ ಎಲ್ಲ ತಗೊಂಡ್ ಹೋಗ್ತಾರೆ ವಾಕಿಂಗಿಗೆ. ಕೆಲವೊಬ್ರು ಬೇಕು, ಏನೋ ಒಂದು ಮ್ಯೂಸಿಕ್ ಕೇಳ್ತಾ ವಾಕಿಂಗ್ ಮಾಡ್ತಾರೆ, ತೊಂದ್ರೆ ಇಲ್ಲ. ತುಂಬಾ ಅದಕ್ಕೆ ಅಡಾಪ್ಟ್ ಆಗೋದು ತುಂಬಾ ಒಳ್ಳೇದಲ್ಲ. ಮೊಬೈಲ್ ಬಿಟ್ಟು ಹೋಗೋದನ್ನು ತುಂಬಾ ಒಳ್ಳೇದೇನೆ. ಸಾಧ್ಯ ಆಗಲ್ಲಪ್ಪ ಒಯ್ತೀನಿ ಅಂತಂದ್ರೆ ತಗೊಂಡ್ ಹೋಗ್ಬೋದು. ಸೊ ಬ್ರಿಸ್ಕ್ ವಾಕ್ ಮಾಡೋದ್ರಿಂದನೂ ಕೂಡ ನಿಮ್ಮ ದೇಹದೊಳಗಿರ್ತಕ್ಕಂಥ, ಈಗ ಕೆಲವರು ಬರೀ ಏನಪ್ಪಾ ಒಬೆಸಿಟಿ ಪ್ರಾಬ್ಲಮ್ ಇದ್ದವ್ರು ಅಷ್ಟೇ ವಾಕ್ ಮಾಡ್ಬೇಕು ಅಂತಲ್ಲ, ಸಣ್ಣಕ್ಕಿದ್ದವರು ವಾಕ್ ಮಾಡ್ಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ವಾಕಿಂಗ್ ಬೇಕೇ ಬೇಕು. ನಾವು ಯೋಗಾಸನ ಎಕ್ಸಸೈಸ್, ದೈಹಿಕ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಆದ್ರೂ ರೂಢಿಸ್ಕೊಳ್ಳೇಬೇಕು. ಮಿನಿಮಮ್ 1 hour ಬೇಕೇ ಬೇಕು. ಆಗಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಬೆಳಗ್ಗೆ ಸಂಜೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಿಮ್ಮ ವೈಯಕ್ತಿಕ ಆರೋಗ್ಯಕ್ಕೋಸ್ಕರ ಇದು ಒಂದು ನೀವು ಪ್ರಾಕ್ಟೀಸ್ ಮಾಡಿ. ಇನ್ನ ಬಂದಾದ್ಮೇಲೆ ನಿಮ್ಮ ದಿನಚರಿ ಬೆಳಗ್ಗೆ ಎಲ್ಲರಿಗೂ ಕೆಲಸ ಇದ್ದೇ ಇರುತ್ತೆ. ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ, ಪ್ರಸಾದ ಟೈಮಿಗೆ ಬಂದ್ರೆ ಪ್ರಸಾದದಲ್ಲಿ ನೀವು ಒಂದ್ ಸ್ವಲ್ಪ ಹಣ್ಣು, ಇನ್ಮೇಲೆ
ಇನ್ನ ಈ ಇಷ್ಟ ದಿನ ನೀವು ತಿಂದಿರ್ಲಿಲ್ಲ ಅಂತಂದ್ರೆ, ನಾವು ಯಾವಾಗ್ಲೂನು ನಾಲ್ಗೆ ನೋಡ್ರಿ ಯಾವಾಗ್ಲೂನು ಒಳ್ಳೊಳ್ಳೆ ಬೇಯಿಸಿದ ಹಾರ್ಗೆನೆ ಅದು ಬಯಸೋದು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹಣ್ಣು ಅಥವಾ ತರಕಾರಿ ಆಡ್ ಮಾಡ್ಕೊಡ್ರಿ. ಬರೀ ವಯಸ್ಸೋದರ್ ಮಾತ್ರ ಅಲ್ಲ, ಚಿಕ್ಕವರು ಕೂಡ ಅದು ತುಂಬಾ ಒಳ್ಳೆಯ ಅಭ್ಯಾಸ. ಮೊದಲಿಗೆ ಒಂದ್ ಸ್ವಲ್ಪ ಹಣ್ಣು ಅಥವಾ ಏನಾದ್ರು ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ಅಂದ್ರೆ ಬೇಯಿಸಿದ ಆಹಾರದ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ತಾ ಹೋದ್ರೆ ಬೆಸ್ಟ್. ಇನ್ನ ಮಧ್ಯಾಹ್ನದ ಪ್ರಸಾದ ಮನೇಲಿದ್ದಾರಂದ್ರು ಚೆನ್ನಾಗಿ ತಗೊಂಡ್ಬಿಡ್ತೇವಿ. ಇನ್ನು ಆಫೀಸ್ಗೆ ಹೋಗೋರು, ಕೆಲಸ ಮಾಡುವಂತವ್ರು ಇಷ್ಟ ಬಾಕ್ಸ್ ಅಂತ ತಗೊಂಡ್ ಹೋಗ್ಬೇಕಾಗತ್ತೆ. ತಗೊಂಡ್ ಹೋಗ್ರಿ, ಒಳ್ಳೆ ಊಟ ಇರ್ಲಿ ಮಧ್ಯಾಹ್ನ. ಇನ್ನು ಸಾಯಂಕಾಲ ಬಂದ್ಬಿಟ್ಟು ರಾತ್ರಿ ಯಾರು ನೀವು ಪ್ರಸಾದ ಮಾಡೋರು, ನನ್ನ ಒಂದು ಸ್ವಯಂ ಅನುಭವದ ಪ್ರಕಾರ ರಾತ್ರಿ ಊಟ ಅಷ್ಟು ಒಳ್ಳೇದಲ್ಲ. ನನಗೆ ಅದು ಸ್ವತಃ ನಾನು ಅನುಭವಿಸಿದ್ದೀನಿ. ಅದರ ಲಾಭಗಳನ್ನು ಕೂಡ ನಾನು ಸಾಕಷ್ಟು ಪಡ್ಕೊಂಡಿದ್ದೀನಿ. ರಾತ್ರಿ ಆಹಾರ ನಾನು ತೆಗೆದುಕೊಳ್ಳಂಗಿಲ್ಲ. ಯಾರು ತೆಗೆದುಕೊಳ್ಬೇಡ್ರಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಶ್ರಮದಾನ ಮಾಡೋರು ತಗೋಬಹುದು. ಅದು ತೆಗೆದುಕೊಂಡ್ರು ಕೂಡ 8 ಗಂಟೆ ಒಳಗಡೆ ಬೇಯಿಸಿದ ಆಹಾರ ತಗೊಳ್ಳೇಬೇಕು ಅಂತ ಇದ್ರೆ 8 ಗಂಟೆ ಒಳಗಡೆ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ನಾವು ಆಹಾರ ತೆಗೆದುಕೊಂಡ ಸಮಯದಿಂದ ನಾವು ನಿದ್ರೆಗೆ ಹೋಗೋ ಸಮಯ ಅಟ್ಲೀಸ್ಟ್ 2.5 ಗಂಟೆ ಗ್ಯಾಪ್ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಒಳ್ಳೆ ಜೀರ್ಣ ಆದ್ಮೇಲೆ ಮಲಗೋದು ಅದು ನಮ್ಮ ಕಿಡ್ನಿ ಮತ್ತು ಲಿವರ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಆಹಾರ ತೆಗೆದುಕೊಂಡ ತಕ್ಷಣ ಇವಾಗ ಸಾಕಷ್ಟು ಆನ್ಲೈನ್ ಕೆಲಸ ಮಾಡ್ತಿರ್ತಾರೆ, ಏನು ಕೆಲಸ ಮಾಡ್ತಿರಲ್ಲ ಕೆಲವೊಬ್ರು. ಈಗ ಹೆಣ್ಮಕ್ಳು ತಗೊಳ್ರಿ, ಗಂಡ್ಮಕ್ಳು ತಗೊಳ್ರಿ, ಮನೆಯೊಳಗ ಎಲ್ಲರೂ ಬಂದು ಅವ್ರದ್ದೆಲ್ಲರದ್ದು ದಾರಿ ಕಾಯ್ದೆ 10:30 11 ಗಂಟೆಗೆಲ್ಲ ಪ್ರಸಾದ ಮಾಡ್ತಾರೆ. ಪ್ರಸಾದ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಮಲ್ಕೊಂಡ್ ಬಿಡ್ತೀವಿ. ಸೊ ಈ ರೀತಿ ಮಾಡ್ಬಾರ್ದು. ಅಟ್ಲೀಸ್ಟ್ ನೀವು ಪ್ರಸಾದ ಮಾಡ್ಲೇಬೇಕು ರಾತ್ರಿ ಅಂತ ಇದ್ದಾಗ ತುಂಬಾ ಬೇಗನೂ ಆಗಂಗಿಲ್ಲ. 7 ಗಂಟೆಗೆ ನಾನು ಪ್ರಸಾದ ಮಾಡಂತ ಹೇಳಿದ್ರೆ ನಿಮ್ಗೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 8 ಗಂಟೆವರೆಗೂ, 8 ಗಂಟೆ 8:15 ಒಳಗಡೆ ನೀವು ಬೇಯಿಸಿದ ಆಹಾರ ತಗೊಂಡಾಗ ಆಮೇಲೆ ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಂಡು ರೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನ ನಿಮ್ಗೆ ಆಗತ್ತಪ್ಪ ಅಂದ್ರೆ ರಾತ್ರಿ ಬೇಯಿಸಿದ ಆಹಾರ ಬಿಟ್ಟು ಹಣ್ಣು ತರಕಾರಿ ನೀವು ತಗೊಂಡ್ ನೋಡ್ರಿ, 1-3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಈಗ ಸಾಕಷ್ಟು ಇವಾಗ ನೋಡ್ರಿ, ಆರೋಗ್ಯ ಕೆಡೋದೇ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದು ಆರೋಗ್ಯ ಕೆಡ್ಲೇಬೇಕು. ಬೇರೆ ಬೇರೆ ದೇಶಗಳಲ್ಲಿ ನೋಡ್ರಿ, ಈಗ ಏನ್ ಶೀತ ಆಗುತ್ತಲ್ಲ, ಪ್ರತಿಯೊಬ್ಬರಿಗೂ ಶೀತ ಆಗುತ್ತೆ. ಈ ತರ ಆರೋಗ್ಯ ತೊಂದರೆಗಳು ಬರ್ಲೇಬೇಕು. ಅದು ಬಂದಾಗ ಮಾತ್ರ ಒಳಗೆ ಇರ್ತಕ್ಕಂತ ಕಸ ಏನಿರುತ್ತೆ ಅದು ಹೋಗ್ಲಿಕ್ಕೆ ಇಂತ ಚಿಕ್ಕ ಪುಟ್ಟ ಕಾಯಿಲೆಗಳು ಬರ್ಲೇಬೇಕು. ಬಂದಾಗ ನೀವು ಹೊಟ್ಟೆಗೆ ರೆಸ್ಟ್, ತುಂಬಾ ಸಿಂಪಲ್. ನೀವು ಆಸ್ಪತ್ರೆಗೆ ವೈದ್ಯರ ಹತ್ರ ಹೋಗೋ ಅಗತ್ಯ ಇಲ್ಲ. ಹೊಟ್ಟೆಗೆ ರೆಸ್ಟ್ ಕೊಟ್ಬಿಟ್ರೆ ತಾನೇ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ತುಂಬಾ ಅದು ಅದ್ಭುತವಾದ ಒಂದು ಇದು ಉಪವಾಸ ಪದ್ಧತಿ. ಅದನ್ನ ಸರಿಯಾಗಿ ಕಲ್ತ್ಕೊಂಡು ಇಲ್ಲಿ ಏನ್ ಕಲ್ತ್ಕೊಂಡು ಹೋಗ್ತೀರಿ ಅದನ್ನ ಸರಿಯಾಗಿ ಅಳವಡಿಸ್ಕೊಡ್ರಿ. ಇನ್ನ ಉಪವಾಸದ ದಿನಚರಿ ಬಗ್ಗೆ ಇನ್ನೂ ವಿಷಯಗಳಿದೆ ಹೇಳೋದನ್ನ, ಅದನ್ನ ಇನ್ನೊಂದು ನಾಳಿನ ಚಿಂತನದಲ್ಲಿ ನಾವು ನೋಡೋಣ. ಸೊ ಒಟ್ಟಾರೆಯಾಗಿ ಏನಪ್ಪಾ ಅಂತ ಅಂದ್ರೆ, ಉಪವಾಸ ಹೇಳ್ತಾರೆ ಸಾಕಷ್ಟು ಏನೋ ನಿಸರ್ಗೋಪಚಾರ ತಜ್ಞರು ಉಪವಾಸ ಒಂದು ಬ್ರಹ್ಮಾಸ್ತ್ರವನ್ನಾಗಿ ನಾವು ಬಳಸ್ಕೋಬಹುದು. ಯಾವ್ದ್ರಲ್ಲಿ? ನಮ್ಮ ಆರೋಗ್ಯವನ್ನ ಸಮತೋಲನದಲ್ಲಿ ಇಡಲು. ಅಂದ್ರೆ ಆರೋಗ್ಯ ಕೆಡೋದೇ ಇಲ್ಲ ಅಂತ ನಾನು ಹೇಳಲ್ಲ, ಯಾರು ಹೇಳಂಗಿಲ್ಲ. ಆರೋಗ್ಯ ನಾವು ಹೊಟ್ಟೆಯನ್ನ ತಗೊಂಡ್ ಬಂದಿದೆಯಲ್ಲ, ಹೊಟ್ಟೆ ನಾವೇನ್ ಒಳಗಡೆ ಕೊಡ್ತೀವಿ, ಇಂಟೇಕ್ ಏನ್ ಕೊಡ್ತೀವಿ ಅದು ನಮಗೆ ಸಿಗುತ್ತೆ. ಅದು ಬರೀ ಆರೋಗ್ಯ ವಿಷಯ ಅಷ್ಟೇ ಅಲ್ಲ, ನಾವು ಸಮಾಜಕ್ಕೆ ಇನ್ನೊಬ್ರಿಗೆ ನಾವ್ ಏನ್ ಮಾಡ್ತೀವಿ ಅದು ನಮಗೆ ರಿಟರ್ನ್ ಬರುತ್ತೆ ಅಂತ ಅದು ರೂಲ್ಸೇ ಇದೆ. ನಾವೇನ್ ಕೊಡ್ತೀವಿ ಅದು ನಮಗ ಸಿಗುತ್ತೆ. ಅದು ಪರಮಾತ್ಮನ ಕರುಣೆಯಲ್ಲಿ ಇರಬಹುದು, ನಾವು ಇನ್ನೊಬ್ರಿಗೆ ಕೊಡುವಂತ ಪ್ರೀತಿ ಸ್ನೇಹ ಇರ್ಬೋದು. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹೊಟ್ಟೆಗೆ ನಾವ್ ಏನ್ ಕೊಡ್ತೀವಿ ಅದು ನಮಗೆ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವೆಲ್ರೂ ಜಾಗೃತರಾಗ್ರಿ. ಯಾಕಂದ್ರೆ ಇವತ್ತು ಉಪವಾಸ ಕಲ್ತ್ಕೊಂಡಿದ್ದೀರಲ್ಲ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ಅಂದ್ರೆ ಸರಿಯಾಗಿ ಕಲ್ತ್ಕೊಂಡು ನಾವು ಅದನ್ನ ನಮ್ಮ ದೇಹಕ್ಕೆ ಅಳವಡಿಸ್ಕೋಬೇಕು. ಈ ಒಂದು ವಿದ್ಯೆಯನ್ನ ಚೆನ್ನಾಗಿ ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ, ಈ ವಿದ್ಯೆಯನ್ನ ಕಲ್ತ್ಕೊಂಡು ನಿಮ್ಮ ದೇಹಕ್ಕೆ ಅಂದ್ರೆ ನಿಮ್ಮ ಜೀವನಕ್ಕೆ ಇದನ್ನ ಅಳವಡಿಸ್ಕೊಂಡು ಆರೋಗ್ಯವನ್ನ, ನಿರಂತರವಾದ ಆರೋಗ್ಯವನ್ನ, ಅಂದ್ರೆ ಯಾರು ಇವತ್ತು ನೋಡ್ರಿ, ಹುಟ್ಟು ಮತ್ತು ಸಾವಿನ ನಡುವೆ ನಾವು ಯಾವ ರೀತಿ ಬದುಕ್ತೀವಿ, ಎಷ್ಟು ಗಳಿಸ್ತೀವಿ ಅನ್ನೋದೆಲ್ಲ ಮುಖ್ಯ ಅಲ್ಲ, ಎಷ್ಟು ಆರೋಗ್ಯವಾಗಿ ಬದುಕಿದೀವಿ ನಾವು. ನೋಡ್ರಿ, ಇವಾಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಇವತ್ತು ಸಾವುಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಕಾರಣಗಳಲ್ಲಿ ಅವರ ಕರ್ಮ ಒಂದಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಯಾವ ರೀತಿ ಬದುಕಿದ್ರು, ಅವ್ರ ಜೀವನ ಪದ್ಧತಿ ಹೇಗಿತ್ತು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಚಿಂತನೆ ಮಾಡ್ತಾ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.